ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾಗರ ಪಂಚಮಿ. ಸೊ ಪಂಚಮಿ ಹಬ್ಬದ ದಿನ ಅಂದರೆ ಅಮ್ಮನ ಮನೆಯಲ್ಲಿ ವಿಶೇಷವಾಗಿ ಅಡುಗೆ ಅಂತ ಅಂದರೆ ಉಂಡೆ, ಮುಟ್ಕೆಗಳು, ಸೊ ಈ ಥರ ಉಸುಳಿಗಳು, ಕಡಲೆಕಾಳು ಉಸುಳಿ ನೋಡಿ. ಮಡಿಕೆ ಕಾಳು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಈ ಥರ ಮೊಳಕೆ ಕಾಳು ಉಸುಳಿ ಹಾಗೆ ಕಡಲೆಕಾಳು ಉಸುಳಿ ಮೇಯ್ನಾಗಿ ಇದು ಮಾಡಿರ್ತೀವಿ. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುರಿದಿರೋ ಕೊಬ್ಬರಿ ರೆಡಿ ಇದೆ. ಸೊ ಇವಾಗ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕಾಳಿಗೆ ಎಲ್ಲ ಒಗ್ಗರಣೆ ಕೊಟ್ಟು ಅಡುಗೆ ಆ್ಯಕ್ಚುಲಿ ನನ್ನ ಮಕ್ಕಳು, ನಮ್ಮ ಮನೆಯವರೆಲ್ಲ ಇಲ್ಲೇ ಊಟಕ್ಕೆ ಬರ್ತಾರೆ. ಹಾಗಾಗಿ ಅಡುಗೆ ಏನು ಮಾಡ್ತೀಯ ನೋಡು ಅಂತ ಹೇಳಿದ್ದಾರೆ ಅಮ್ಮ. ಸೊ ಇವಾಗ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಈಸಿ. ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ಉಸುಳಿ ಹಾಕೋದು. ಸೊ ಇಷ್ಟು ಮಡಿಕೆ ಕಾಳು ಉಸುಳಿಗೆ ಇಡೋಣ. ಸೊ ವಿಡಿಯೋ ಮಾಡ್ತಾ ಆ ವಿಡಿಯೋ ಎಲ್ಲಿ ಹಾರು ಹೋಯ್ತೋ ಗೊತ್ತಾಗಿಲ್ಲ. ಕಡಲೆಕಾಳು ಉಸುಳಿ ಮತ್ತು ಮಡಿಕೆಕಾಳು ಉಸುಳಿ ಆ್ಯಕ್ಚುಲಿ ಕಂಪ್ಲೀಟ್ ವಿಡಿಯೋ ಮಾಡಿದ್ದೆ, ಬಟ್ ಅದು ಯಾಕೆ ವಿಡಿಯೋ ಆಗಿಲ್ವೋ ಗೊತ್ತಿಲ್ಲ. ಸೊ ನನಗೆ ಆಶ್ಚರ್ಯ ಆಗ್ತಾಯಿದೆ, ಎಲ್ಲಿ ಹೋಯಿತು ವಿಡಿಯೋ ಅಂತ ಹೇಳಿ. ಸೊ ಕ್ಲಿಕ್ ಮಾಡಿದ್ದಂತರೂ ಆನ್ ಆಗಿತ್ತು ಕ್ಯಾಮ್ರಾ. ಸೊ ಏನೋ ಒಟ್ಟಿನಲ್ಲಿ ಕಡಲೆಕಾಳು ಉಸುಳಿ, ಮಡಿಕೆಕಾಳು ಉಸುಳಿ, ರೈಸು ಮತ್ತು ಗಟ್ಟಿ ಬೇಳೆ ಅಂದರೆ ಸಾರು ಮಾಡಿದೆ. ಬೇಳೆ ಹಾಕಿ ಗಟ್ಟಿಯಾಗಿ ಮಾಡಿದೆ. ನಾವು ಅಷ್ಟೇ ಅಲ್ಲ, ಅಮ್ಮ ಅವರು ಇವತ್ತು ಅಂದರೆ ನಾಗರ ಪಂಚಮಿ ಹಬ್ಬದ ದಿನ ಅವರು ಅನ್ನ ಊಟ ಮಾಡೋದಿಲ್ಲ. ಸೊ ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಅವರು ಅನ್ನವನ್ನು ಊಟ ಮಾಡಲ್ಲ. ಸೊ ಹಾಗಾಗಿ ನನಗೆ, ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಸೊ ಸಾರು ಅನ್ನ ಮಾಡಿದ್ದೀನಿ. ಹಾಗೆ ಅಮ್ಮ ಇವಾಗ ಎಲ್ಲ ಕೆಲಸ ಆಯ್ತಲ್ಲ. ಸೊ ಕಡಲೆಕಾಳು ಉಸುಳಿ, ಮಡಿಕೆಕಾಳು ಉಸುಳಿ ಎಲ್ಲ ಮಾಡಿ ಆಯಿತು. ಸೊ ಅಲ್ಲಿ ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲರಿಗೂ ಉಸುಳಿ ಎಲ್ಲ ಹಾಕಿ ಉಂಡೆಗಳನ್ನೆಲ್ಲ ಕೊಟ್ಬಿಡು ಅಂತ ಹೇಳಿ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಸರಿ ಆಯಿತು ಅಂತ ಹೇಳಿ. ಸೊ ಅವತ್ತಿನ ದಿನ ಆ್ಯಕ್ಚುಲಿ ಇದು ವಿಡಿಯೋ ಕಂಟಿನ್ಯೂ ನಾನು ಹಾಕಬೇಕಾಗಿತ್ತು, ಬಟ್ ಹಾಕೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಅವತ್ತಿನ ದಿನ ಸೋಮವಾರ ಇತ್ತು. ಸೊ ಸೋಮವಾರ ಶಿವನ ಪೂಜೆನೂ ಕೂಡ ಇತ್ತು. ಹಾಗಾಗಿ ನಾವು ಬೇಗ ಬೇಗ ಅಡುಗೆಗಳನ್ನೆಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಕೊಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇನ್ನೊಂದು ಸತಿ ಶೇಂಗಾ ಉಂಡೆ ಅಂತೂ ಸಖತ್ತಾಗಿತ್ತು. ನಾನಂತೂ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಡೈಲಿ. ಆ್ಯಕ್ಚುಲಿ ವರ್ಷ ನಮ್ಮ ಮನೇಲಿ ಉಂಡೆಗಳು ಅಮ್ಮವ್ರು ಕೊಟ್ಟರೆ, ಯಾರೇ ಕೊಟ್ಟರು ಹಾಗೆ ಉಳಿತಾ ಇದ್ವು. ಬಟ್ ಈ ಸರ್ತಿ ಅಂತೂ ಒಂದು ಉಂಡೆನೂ ಇಲ್ಲ. ಉಂಡೆ ಅಂತ ನೋಡೋಕೆ ಹೋದ್ರೂ ಉಂಡೆ ಇಲ್ಲ. ಯಾಕಪ್ಪ ಅಂತಂದರೆ ನಾನು ಬೆಳಗ್ಗೆ ಹೋಗ್ತೀನಲ್ಲ, ಇವರು ಸೊ ಉಂಡೆ ತೊಗೊಂಡು ಬಾ ಅಂತ ಹೇಳಿ ನಾನು ಇವರು ಸೇರಿ ಉಂಡೆಗಳನ್ನು ತಿಂತಾ ಇದ್ವಿ. ಹಾಗಾಗಿ ಉಂಡೆ ಬೇಗ ಖಾಲಿ ಆಯಿತು. ಹಾಗೆ ಇದು ಕಡಲೆಕಾಳು ಹುರಿದಿರುತ್ತಾರೆ. ಸೊ ಅಳ್ಳು ಮತ್ತು ಜೋಳದ ಅಳ್ಳು ಅದನ್ನು ಕೂಡ ಮಾಡಿರ್ತಾರೆ, ಅದನ್ನು ಕೂಡ ಕೊಡ್ತಾರೆ ಈ ಹಬ್ಬದಲ್ಲಿ. ನೋಡಿ, ಅಮ್ಮ ಒಟ್ಟಲ್ಲಿ ಹೆಂಗೆ ಅವರು ಮಾಡ್ಕೊಂಡು ಬಂದಿದ್ದಾರೋ ಅದೇ ಥರ ಮಾಡ್ಕೋತಾನೇ ಇದ್ದಾರೆ. ಸೊ ಇವಾಗ ನಾನು ಎಲ್ರಿಗೂ ಅಂದರೆ 3-4 ಜನಕ್ಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಲ್ರಿಗೂ ಅಮ್ಮ ಬೀಳ್ಸ್ಕೊಂಡಿಯಾ, ಫೋನ್ ಕೈಯಲ್ಲಿ ಇಟ್ಕೊಂಡು ಬೀಳ್ಸ್ಕೊಂಡಿಯಾ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ಹೋಗಿ ಕೊಟ್ಟು ಬಂದೆ. ಸೊ ನಾನು ಅನ್ನ, ಸಾರು, ಕಡಲೆಕಾಳು ಉಸುಳಿ, ಮಡಿಕೆಕಾಳು ಉಸುಳಿ, ಉಂಡೆ ಹಾಕ್ಕೊಂಡಿದ್ದೀನಿ. ಅಮ್ಮ ಸೊ ಅವರು ಅನ್ನ ಊಟ ಮಾಡಲ್ಲ. ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ನಲ್ಲ, ಆ ಉಪ್ಪಿಟ್ಟು ಉಸುಳಿ ಉಂಡೆ ತಿಂತೀನಿ ಅಂತಂದರು. ಸರಿ ಆಯಿತು ಅಂತ ಹೇಳಿ ಅಮ್ಮಂಗೂ ನನಗೂ ಬಡಿಸ್ಕೊಂಬಂದ್ವಿ. ಇವಾಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಮತ್ತೆ ರೆಡಿ ಆಗಬೇಕಲ್ಲ. ಮತ್ತೊಮ್ಮೆ ನಾನು ಸ್ನಾನ ಮಾಡಬೇಕು. ಇವಾಗ ಅಣ್ಣ ಫಸ್ಟ್ ಸ್ನಾನ ಮಾಡಿಕೊಂಡು ಶಿವಪ್ಪನಿಗೆಲ್ಲ ರೆಡಿ ಮಾಡಿದ್ರು. ಸೊ ಇವಾಗ ನಾನು ಕೂಡ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಸೊ ಪೂಜೆಗೆ ಕತೆ ಓದಬೇಕಲ್ಲ. ಸೊ ಅದು ಪಂಚಮಿ ಹಬ್ಬದ ದಿನವೇ ಬಂದಿತ್ತು. ಹಾಗಾಗಿ ಅವತ್ತಿನ ದಿನ ಮತ್ತೆ ಸಂಜೆ ಪೂಜೆ ಮಾಡಲಿಕ್ಕೆ ಅಣ್ಣನೂ ಕೂಡ ಸ್ನಾನ ಮಾಡಿಕೊಂಡು ಶಿವನಿಗೆ ಅಂದರೆ ಲಿಂಗ ಮಾಡ್ತಾರಲ್ಲ, ಲಿಂಗ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ನಾನು ಇವಾಗ ಸ್ನಾನ ಮಾಡಿ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದೆ. ಸೊ ಪೂಜೆ ಕೂತ್ಕೋಬೇಕು ಅಂತಂದರೆ ಕಂಕಣ ಕಟ್ಕೋಬೇಕಲ್ಲ. ಸೊ ನಾನು ಅಣ್ಣಂಗೆ ಕಟ್ಟಿದ್ದೆ, ಅಣ್ಣ ನಂಗೆ ಕಟ್ಟಿದ್ರು. ಹಾಗೆ
ಸುಮಾರು ಕಂಕಣಗಳು ಮಾಡಿದರು ಅಮ್ಮ, ಬಂದವರಿಗೆಲ್ಲ ಕಟ್ಟೋಣ ಅಂತ ಹೇಳಿ. ಸೊ ಫಸ್ಟ್ ಯಾರ್ಯಾರು ಬರ್ತಾ ಇದ್ದಾರೋ ಅವರಿಗೆಲ್ಲ ಕಟ್ತಾ ಇದ್ದಾರೆ ಅಮ್ಮ. ಸೊ ಇವಾಗ ನೋಡಿ ಇನ್ನೇನು ರೆಡಿ ಆಯಿತು. ಇವಾಗ ನಾನು ಕತೆ ಓದಲಿಕ್ಕೆ ಕೂತ್ಕೋಬೇಕು. ಸೊ ನನಗೆ ಈ ಶಿವಪ್ಪನ ಕತೆ ಓದಬೇಕಂದ್ರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಸೊ ಅವತ್ತಿನ ದಿನ ಹಬ್ಬ ಅಂತ ಹೇಳಿ ನಾವು ಕೆಲ್ಸಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಈ ಶಿವಪ್ಪನ ಕತೆ ಓದೋ ಅವಕಾಶ ನನಗೆ ಸಿಕ್ತು. ಸೊ ಅದು ತುಂಬ ಖುಷಿಯಾಯಿತು. ಶಿವಾಯ ನಮಃ. ದೀಪ ಗಣೇಶ ಶಿವ ದೀಪ ಗಣೇಶಾಯ ನಮಃ ಶಿವಾಯ ನಮಃ. ದೀಪ ಗಣೇಶ ಶಿವ ದೀಪ ಗಣೇಶಾಯ ನಮಃ ಶಿವಾಯ ನಮಃ. ದೀಪ ಗಣೇಶ ಶಿವ ದೀಪ ಗಣೇಶಾಯ ನಮಃ ಶಿವಾಯ ನಮಃ. ದೀಪ ಗಣೇಶ ಶಿವ 16 ಸೋಮವಾರದ ವ್ರತಕತೆ. ನೈಮಿಷಾರಣ್ಯವೆಂಬ ಪುಣ್ಯಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವಪುರಾಣಗಳನ್ನು ಬಲ್ಲಂತ ಸೂತನನ್ನು ಕುರಿತು ನಮಸ್ಕರಿಸಿ, ಸೂತನೇ, ನಿನ್ನಿಂದ ನಾವು ಒಳ್ಳೊಳ್ಳೆಯ ಹಲವಾರು ವ್ರತಗಳನ್ನು ಕೇಳಿದೆವು. ಸಾಂಪ್ರದಾಯ ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮವಾದಂತಹನ್ನು ನಿನ್ನ ಮುಖದಿಂದ ಕೇಳಲು ನಾವು ಅಪೇಕ್ಷಿಸುವೆವು. ಕೃಪೆ ಮಾಡಿ ಹೇಳುವುದಾಗಬೇಕು ಎಂದು ಕೇಳಿದರು. ಸೂತನು, ಎಲ್ಲ ಈ ಪುಣ್ಯ ಭಾಗಿಗಳಿದ ಋಷಿಗಳಿದ ಬುಕ್ಕಲ್ಲಿ 5 ಶಿವಪ್ಪನ ಕತೆಗಳಿದ್ದಾವೆ. ಸೊ ಅದೆಲ್ಲ ಹಾಕ್ಕೊಂಡು ಹೋದರೆ ಇಡೀ 30-40 ನಿಮಿಷ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಪೂಜೆ ಎಲ್ಲ ಅಂದರೆ ಕತೆ ಎಲ್ಲ ಓದಿ ಆಯಿತು. ಅತ್ತಿಗೆಯವರೆಲ್ಲರೂ ಬಂದಿದ್ದರು. ಸೊ ಅದಕ್ಕೆ ಹಾಡು ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿ ಕಾಪಿರೈಟ್ ಬಂದುಬಿಡುತ್ತೋ ಅಂತ ಹೇಳಿ ಭಯಕ್ಕೆ ನಾನು ಅವ್ರು ಹಾಡು ಹೇಳೋದ್ರಂತೂ ಸಖತ್ತಾಗಿ ಹೇಳ್ತಾರೆ. ಅದರಲ್ಲಿನೂ ಓಂ ಮಹಾಪ್ರಾಣ ದೀಪಂ ಸೂಪರಾಗಿ ಹೇಳ್ತಾರೆ. ಒಟ್ಟಲ್ಲಿ ಟೋಟಲಿ ಅವ್ರ ಸಾಂಗ್ ಮಾತ್ರ ಸಖತ್ತಾಗಿ ಹೇಳ್ತಾರೆ. ಅದು ನಂಗೆ ತುಂಬಾ ಇಷ್ಟ. ಸೊ ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಅದಕ್ಕೆ ಬಂದಿದ್ದರು, ಮೊಮ್ಮಕ್ಕಳು ಬಂದಿದ್ದರು. ನಮ್ಮ ಮೊಮ್ಮಕ್ಕಳೆಲ್ಲ ಸಂಜೆ ಆಯ್ತಲ್ಲ, ಸೊ ಎಲ್ಲರೂ ಸ್ಕೂಲಿಂದ ಬಂದಾಗ ಅವರಿಗೂ ಟ್ಯೂಷನ್ಸ್ ಎಲ್ಲ ರಜಾ ಇತ್ತು, ಹಬ್ಬ ಇತ್ತಲ್ಲ. ಸೊ ಹಾಗಾಗಿ ಟ್ಯೂಷನ್ ಕೂಡ ರಜಾ ಕೊಟ್ಟಿರೋದ್ರಿಂದ ಮಕ್ಕಳು ಕೂಡ ಬಂದರು. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು, ಇಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಪ್ರಸಾದ ತೊಗೊಂಡು ಆಕಳ ಹತ್ರನೂ ಕೂಡ ಹೋಗಬೇಕು. ಸೊ ಇವಾಗ ನಾನು ಮತ್ತು ನಮ್ಮ ಸಣ್ಣತ್ತಿಗೆ ಇಬ್ಬರೂ ಅಂದರೆ ನಾನು ಹೋಗಬೇಕು ಅಂತ ಇದ್ದೆ. ಬಟ್ ನಮ್ಮ ಸಣ್ಣತ್ತಿಗೆನೂ ಕೂಡ ಬರ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ನಾವಿಬ್ಬರು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿವಿ. ನಮ್ಮ ಸಣ್ಣತ್ತಿಗೆ ಬರಲ್ಲ ಅಂದರೆ ಯಾರೂ ಬರಲ್ಲ ಅಂದರೆ ಪ್ರತಿ ಸರ್ತಿನೂ ಯಾರೂ ಬಂದಿರಲಿಲ್ಲ. ಬಟ್ ಬರಲ್ಲ ಅಂದ್ಕೊಂಡಿದ್ದೆ. ಬಟ್ ಅವಳು ಬಂದಳು. ತುಂಬಾ ಖುಷಿ ಆಯಿತು. ಮನೆಯಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲರಿಗೂ ಅಮ್ಮ ಮಂಗಳಾರತಿ ಕೊಡ್ತಾ ಇದ್ದಾರೆ. ಸೊ ಇನ್ನೇನು ಆಕಳ ಹತ್ರ ಹೋಗಬೇಕಲ್ಲ, ಅಣ್ಣ ಎಲ್ಲ ಪ್ರಸಾದ ಎಲ್ಲ ತೆಕ್ಕೊಳ್ತಾ ಇದ್ರು. ಸೊ ಫಸ್ಟು ಅಲ್ಲಿ ಪ್ರಸಾದ ಕೊಟ್ಟು ಬಂದೆ. ಆಮೇಲೆ ಮನೇಲಿ ಎಲ್ರಿಗೂ ಪ್ರಸಾದ ಹಂಚೋದು. ಇವಾಗ ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಂಡಿದ್ವಿ. ಬಟ್ ಮಳೆ ಬಂದಿಲ್ಲ ಅವತ್ತಿನ ದಿನ. ಯಾಕಂದರೆ ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು. ಹಾಗಾಗಿ ಬಂದ್ವಿ. ಇಲ್ಲಿ ನಮ್ಮ ಅಣ್ಣ ಆ್ಯಕ್ಚುಲಿ ಫಾಸ್ಟಾಗಿ ನಡ್ಕೊಂಡು ಬಂದರು. ಸೊ ಆವಾಗಲೇ ಅವರು ಪೂಜೆ ಮಾಡ್ತಾಯಿದ್ರು. ನಾನು ನಮ್ಮ ಸಣ್ಣತ್ತಿಗೆ ಶ್ರುತಿ ಹಿಂದೆ ಬರ್ತಾಯಿದ್ವಿ. ಸೊ ಅವ್ರು ಪೂಜೆ ಶುರು ಮಾಡ್ಕೊಂಡಿದ್ರು. ಆವಾಗ ನಾವು ಬಂದ್ವಿ. ಇಲ್ಲಿ ನಮ್ಮ ಅಣ್ಣನ ಮಗ ಫಸ್ಟು ಅಂದರೆ ಹಿಡ್ಕೊಳಕ್ಕೆ ಭಯ ಪಟ್ಟ. ಆಮೇಲೆ ಏನು ಮಾಡಲ್ಲ, ಹಿಡ್ಕೊಳಪ್ಪಿ ಅಂದರೆ ಅಲ್ಲಿರೋರು ಹೇಳಿದ್ರು, ಏನಾಗಲ್ಲ ಹಿಡ್ಕೊ ಅಂತ ಹೇಳಿ. ಭಯದಲ್ಲಿ ಹಿಡ್ಕೊಂಡ. ಆಮೇಲೆ ಸ್ಟ್ರಾಂಗ್ ಆಗಿಬಿಟ್ಟ, ಏನೂ ಮಾಡ್ತಿರ್ಲಿಲ್ಲ ಅಂತ ಹೇಳಿ. ನಾನು ಹಿಡ್ಕೊಳ್ಳೇನೋ ಅಂತ ಅಂದರೆ ಬೇಡ ನಾನು ಹಿಡ್ಕೋತೀನಿ ಅಂತ ಹೇಳಿ ಫುಲ್ ಧೈರ್ಯ ಬಂದುಬಿಡ್ತು ಅವನಿಗೆ. ಅದು ಎಲ್ಲ ಆಯಿತು ಅನ್ನೋದು ಒಂದು ಭಯ. ಇವಳು ಕೂಡ ಹೆದರ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾಳೆ. ಸೊ ಬಟ್ ಅವರು ಅಲ್ಲಿ ಏನೂ ಮಾಡಲ್ಲ, ನೀವು ಯಾಕೆ ಹೆದರ್ತೀರಾ ಅಂತ ಹೇಳ್ತಾಯಿದ್ರು. ಸೊ ಪೂಜೆಗೆ ನಾವು ಬಂದರೆ ಆಕಳು ಪೂಜೆ ಮಾಡೋಕ್ಕೆ ಆಕಳು ಫಸ್ಟು ಪ್ರಸಾದ ಗೊತ್ತಿಲ್ಲ, ಶಿವನ ಪ್ರಸಾದ. ಸೊ ಫಸ್ಟ್ ಪ್ರಸಾದ ತಿನ್ನೋಕ್ಕೆ ಹಂಬಲಿಸ್ತಾ ಇರುತ್ತೆ. ಸೊ ಅಷ್ಟು ಇದು ಮಾಡ್ತಾ ಇರುತ್ತೆ ಅದು ಆಕಳು. ನಿಜವಾಗ್ಲೂ ತುಂಬಾ ನನಗೆ ಒಂಥರ ಆಶ್ಚರ್ಯ, ಆಮೇಲೆ ಖುಷಿನೂ ಆಗುತ್ತೆ. ನೋಡಿ ಹೆಂಗೆ ಎಲ್ಲಿ ಹಾಯುತ್ತೋ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಭಯ. ಅದೇನು ನಮಗೆ ಮಾಡುತ್ತೆ ಅಂಥೇಳಿ ನಮಗೆ ಭಯ. ಸೊ ಈ ಥರ ಇಬ್ಬರಿಗೂ ಭಯ, ಆ ಕಡೆ ಅವರಿಗೂ ಈ ಕಡೆ ನಮಗೂ ಕೂಡ ಭಯ. ಎಲ್ಲರೂ ನಾವು ಗೋವಿಗೆ ಪೂಜೆ ಮಾಡಿದ್ವಿ. ಏನೇನು ಪೂಜೆ ಮಾಡಿ ಪ್ರಸಾದ ಬುಟ್ಟಿಯಲ್ಲಿ ಹಾಕಿ ಇಡ್ತೀವಿ. ಸೊ ಅದೆಲ್ಲ ಮತ್ತು ಕೆಳಗೆಲ್ಲ ಚೆಲ್ಲುತ್ತಲ್ಲ, ಹಾಗಾಗಿ ಆ ಬುಟ್ಟಿಯಲ್ಲಿ ಅವರು ಅಂದರೆ ಬುಟ್ಟಿ ಅವ್ರದ್ದೇ ಕೊಟ್ಟರು. ಆ ಬುಟ್ಟಿಯಲ್ಲೇ ಅದಕ್ಕೆ ಪ್ರಸಾದ ಎಲ್ಲ ಹಾಕ್ತಾರೆ ಅಣ್ಣ ಪ್ರತಿ ಸರ್ತಿನೂ.
ನೋಡಿ ಎಷ್ಟು ಖುಷಿಯಿಂದ ಪ್ರಸಾದ ತಿನ್ನುತ್ತೆ ಗೊತ್ತಾ. ಸೊ ತುಂಬ ಹಂಬಲಿಸ್ತಾ ಇರುತ್ತೆ. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಮನೇಲಿ ಅಮ್ಮ ಎಲ್ರಿಗೂ ಅಭಿಷೇಕ ಪ್ರಸಾದ ಕೊಡಬೇಕಲ್ಲ, ಸೊ ಎಲ್ಲರೂ ಕಾಯ್ತಾ ಕೂತ್ಕೊಂಡಿದ್ರು. ಸೊ ಬಂದ ತಕ್ಷಣವೇ ಪ್ರಸಾದ ಅಭಿಷೇಕ ಮತ್ತು ಪ್ರಸಾದ ಎಲ್ರಿಗೂ ಕೊಡ್ತಾಯಿದ್ವಿ. ಸೊ ಎಲ್ಲರೂ ತಗೊಂಡು ಮತ್ತು ಅಕ್ಕಪಕ್ಕದವ್ರು ಎಲ್ಲರೂ ಬಂದಾಗ ಅವರಿಗೂ ಕೂಡ ಕೊಟ್ವಿ. ಅರಿಶಿನ ಕುಂಕುಮ ಕಂಕಣ ಎಲ್ಲ ಕಟ್ಟಿ ಪ್ರಸಾದ ಎಲ್ಲ ಕೊಟ್ಟು, ಸೊ ಎಲ್ಲರೂ ಮನೆಗೆ ಸ್ವಲ್ಪ ಅಂದರೆ ಪ್ರಸಾದ ತೊಗೊಂಡು ಹೋಗ್ತಾ ಇದ್ದಾರೆ. ಕವರು ಆ ಟೈಮಲ್ಲಿ ನಮಗೆ ಆ್ಯಕ್ಚುಲಿ ಕವರೇ ಸಿಗಲ್ಲ. ಎಷ್ಟೊಂದು ಕವರ್ಸ್ಗಳಿರ್ತವೆ, ಬಟ್ ಕವರ್ಸೇ ಸಿಗೋದಿಲ್ಲ. ನಮ್ಮ ದೊಡ್ಡದಕ್ಕೆ ಅಂತೂ ಒಂದು ಸಣ್ಣ ಬಾಕ್ಸ್ ತಂದಿಡ್ತಾರೆ. ಅಣ್ಣ ಲೇಟಾಗಿ ಬರ್ತಾರಲ್ಲ, ಸೊ ಹಾಗಾಗಿ ಒಂದು ಬಾಕ್ಸ್ ತೊಗೊಂಡು ಬಂದುಬಿಡ್ತಾರೆ. ಅವರು ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಣ್ಣ. ಮತ್ತು ಅಣ್ಣ ಬರೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ಅಮ್ಮವ್ರು ಅಷ್ಟೊತ್ತು ಎಚ್ಚರ ಇರಲ್ಲ. ಸೊ ನೋಡಿ ಅವರು ಒಂದು ಬಾಕ್ಸ್ ಇಲ್ಲ ಬಟ್ಲ ತೊಗೊಂಬಂದಿದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾನು ಲೇಟ್ ಆಯಿತು, ಮನೆಗೆ ಹೊರಡಬೇಕು. ಸೊ ನನ್ನ ಮಕ್ಕಳು ಫ್ರೆಂಡು ಎಲ್ಲ ಬರ್ತಾರೆ. ಸೊ ಅಲ್ಲಿ ಹೋಗಿ ಇನ್ನು ಅನ್ನಗೆ ಎಲ್ಲ ಮಾಡ್ಕೋಬೇಕು. ಉಂಡೆ ಹಬ್ಬ ನಾಗಪಂಚಮಿ ಅಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸು, ಬಳೆಗೆ ದುಡ್ಡು, ಉಂಡೆಗಳನ್ನು ಕೊಡ್ತಾ ಇದ್ದಾರೆ ಅಣ್ಣ. ಸೊ ಇನ್ನೇನು ನಾನು ಇದೆಲ್ಲ ತೊಗೊಂಡ್ಬಿಟ್ಟು ಹೊರಡ್ತೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.